ಹಿಂದಿನ ವಿಡಿಯೋದಲ್ಲಿ ನಾವು ಸೇತುಬಂಧ ಉಪಕ್ರಮವನ್ನ ಯಾವ ರೀತಿಯಾಗಿ ಅನುಸರಿಸಬೇಕು, ಅದಕ್ಕೆ ಕಾರ್ಯತಂತ್ರಗಳೇನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಮತ್ತೊಮ್ಮೆ ಆ ವಿಡಿಯೋನ ನೀವು ನೋಡ್ಕೊಂಡು ಬರಬಹುದು. ಅಲ್ಲಿ ಹೇಳಿರೋ ಪ್ರಕಾರ ಈ ವರ್ಷ DSCRT-ಇಂದನೇ ಪ್ರತಿ ತರಗತಿಗೂ 4ರಿಂದ 10ನೇ ತರಗತಿವರೆಗೂ ಕೂಡ ಪ್ರತಿ ತರಗತಿಗೂ ಕೂಡ FLN ಮತ್ತು ಅಪೇಕ್ಷಿತ ಕಲಿಕಾಫಲಗಳನ್ನು ನೀಡಿದ್ದಾರೆ. ಮತ್ತು ಈಗಾಗಲೇ ಹೇಳಿರೋ ಪ್ರಕಾರ 10 ಪ್ರಶ್ನೆಗಳನ್ನು ನಾವು ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಯಲ್ಲಿ ಬಳಸಬೇಕು ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಲಿ ಇನ್ನೂ ಒಂದು ಮುಖ್ಯವಾದಂಥ ವಿಷಯ ಏನಂತಂದರೆ, ತುಂಬಾ ಈಸಿ ಮಾಡಿದೆ DSCRT ಈ ವರ್ಷದ ಒಂದು ಸೇತುಬಂಧ ಕಾರ್ಯಕ್ರಮವನ್ನು. ಆಮೇಲೆ ಕೇವಲ 15 ದಿನಗಳಿಗೆ ನಿಗದಿಪಡಿಸಿರೋದು ಕೂಡ ಒಂದು ಆಗಿದೆ. ಇಲ್ಲಿ ಏನು ಸುಲಭ ಮಾಡಿದ್ದಾರೆ ಅಂತಂದರೆ, ಈಗಾಗಲೇ ಒಂದು ಏನು FLN ಮತ್ತು ಅಪೇಕ್ಷಿತ ಕಲಿಕಾಫಲಗಳನ್ನು ಏನು ತರಗತಿವಾರು ವಿಷಯವಾರು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಕ್ರಮ ಸಂಖ್ಯೆ ನೋಡ್ಬೋದು. ಇಲ್ಲಿ ನೀವು ಕನ್ನಡ 4ನೇ ತರಗತಿ ಕನ್ನಡದ ಒಂದು ಅಪೇಕ್ಷಿತ ಕಲಿಕಾಫಲಗಳು FLN ಕಲಿಕಾಫಲಗಳನ್ನು. ಸೊ ಇಲ್ಲಿ ಅದರ ಜೊತೆಲಿ ಕೊನೆಯ ಒಂದು ಕಾಲಮಲ್ಲಿ ಕೂಡ ಏನು ಮಾಡಿದ್ದಾರೆ ಅಂದರೆ, ಪ್ರಶ್ನೆಗಳು ಅಂತ ಕೂಡ ಇದೆ. ಅಂದರೆ ಪ್ರಶ್ನೆಗಳ ಸಂಖ್ಯೆನೂ ಕೂಡ ನೀಡಿದ್ದಾರೆ. ಒಂದು ಕಲಿಕಾಫಲ, 1ನೇ ಕಲಿಕಾಫಲ ವಾಕ್ಯ ಅಥವಾ ಪ್ಯಾರಾವನ್ನು ಸರಾಗವಾಗಿ ಅರ್ಥಸಹಿತ ಓದಿ ಅರ್ಥವನ್ನು ಹೇಳುವರು ಅನ್ನೋದಕ್ಕೆ ಏನಾಗಿದೆ ಅಂದರೆ, ಒಂದು ಪ್ರಶ್ನೆಯನ್ನು ನೀಡಬೇಕು. ಅಂದರೆ ಈ ಕಲಿಕಾಫಲಕ್ಕೆ ಒಂದು ಪ್ರಶ್ನೆ, ನಂತರ 2ನೇ ಕಲಿಕಾಫಲಕ್ಕೆ ಒಂದು ಪ್ರಶ್ನೆ, 3ನೇ ಕಲಿಕಾಫಲಕ್ಕೆ ಒಂದು ಪ್ರಶ್ನೆ, ದಿನನಿತ್ಯ ಜೀವನದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವರು ಬಳಸುವರು ಇದು ಕೂಡ ಒಂದು ಪ್ರಶ್ನೆ. ಹೀಗೆ ಏನಾಗಿದೆ ಅಂತಂದರೆ, ಇಲ್ಲಿ ಕನ್ನಡಕ್ಕೆ 9 ಕಲಿಕಾಫಲಗಳಿದೆ. ಕನ್ನಡ 4ನೇ ತರಗತಿ ಕನ್ನಡಕ್ಕೆ 9 ಕಲಿಕಾಫಲಗಳು. ಇಲ್ಲಿ ನೋಡ್ಬೋದು ನೀವು 8ನೇ ಒಂದು ಕಲಿಕಾಫಲಕ್ಕೆ ಏನು ಮಾಡಿದ್ದಾರೆ ಅಂತಂದರೆ, 8ನೇ ಕಲಿಕಾಫಲ ಕತೆ ಪದ್ಯಗಳ ಪಾತ್ರ ತಿರುಳು ಚಿತ್ರಗಳ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿ ಪ್ರಶ್ನೆಗಳಿಗೆ ಉತ್ತರಿಸುವುದರೊಂದಿಗೆ 2 ಪ್ರಶ್ನೆಗಳನ್ನು, ಒಟ್ಟಾರೆಯಾಗಿ 10 ಪ್ರಶ್ನೆಗಳು 4ನೇ ತರಗತಿ ಕನ್ನಡ ಸೇತುಬಂಧಕ್ಕೆ, ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಗೆ FLN ಮತ್ತು ಅಪೇಕ್ಷಿತ ಕಲಿಕಾಫಲಗಳನ್ನು ಉಪಯೋಗಿಸ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬೇಕು. ಪ್ರತಿ ಕಲಿಕಾಫಲಕ್ಕೂ ಎಷ್ಟು ಪ್ರಶ್ನೆಗಳನ್ನು ನಿಗದಿ ಮಾಡಬೇಕು, ಎಷ್ಟು ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋದನ್ನು ಕೂಡ ಈಗಾಗಲೇ ಇಲ್ಲಿ ನೀಡಲಾಗಿದೆ. ಇಲ್ಲಿ ಯಾವ ಅಂಕಗಳು ಇಲ್ಲ, ಗ್ರೇಡನ್ನು ನೀಡಬೇಕು. ಅಂದರೆ ಒಂದು ಪ್ರಶ್ನೆಗೆ A ಅಥವಾ B ಪೂರ್ಣ ಉತ್ತರ ನೀಡಿದರೆ A, ಭಾಗಶಃ ಒಂದು ಉತ್ತರವನ್ನು ನೀಡಿದರೆ B ಅಂತಕ್ಕಂತಹ ಒಂದು ಗ್ರೇಡನ್ನು ನೀಡುವ ಮೂಲಕ ಸೇತುಬಂಧ ಕಾರ್ಯವನ್ನು ನಾವು ನಡೆಸಬೇಕಾಗಿದೆ. ಒಟ್ಟು 10 ಪ್ರಶ್ನೆಗಳನ್ನು ಕೇಳಬೇಕು. ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ಮೊದಲ 4 ಪ್ರಶ್ನೆಗಳು ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಮೊದಲ 4 ಪ್ರಶ್ನೆಗಳೇನಿರ್ತಾವಲ್ಲ ಇವು FLNಗೆ ಸಂಬಂಧಿಸಿದಂಥದ್ದು. ಉಳಿದಂತೆ 5ರಿಂದ 10ನೇ ಪ್ರಶ್ನೆವರೆಗೂ, ಎಲ್ಲಿವರೆಗೂ 5ರಿಂದ 10ನೇ ಪ್ರಶ್ನೆ, ಒಟ್ಟು 6 ಪ್ರಶ್ನೆಗಳು. ಒಟ್ಟು 6 ಪ್ರಶ್ನೆಗಳು ಹಿಂದಿನ ತರಗತಿಯ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಇರ್ತವೆ. ಮತ್ತು ಇವು ಪರಿಹಾರ ಬೋಧನೆಗೆ ಒಳಪಡ್ತಕ್ಕಂತಹ ಮಕ್ಕಳ ಬಗ್ಗೆ. ಇಲ್ಲಿ ನೋಡಿ, ಒಂದೇ ಸಲಿಗೆನೇ 2 ಒಂದು ಕಾರ್ಯಗಳು ನಮ್ಮ ಮುಗಿತವೆ. FLN ಮಗುವನ್ನು ಕೂಡ ಇಲ್ಲಿ ಗುರುತಿಸ್ಕೋಬೋದು, FLN ಮಗುವನ್ನು ಕೂಡ ಗುರುತಿಸ್ಕೋಬೋದು. ಜೊತೆಗೆ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ಗೆ ಏನು ಸೇತುಬಂಧದ್ದು ಕ್ರಿಯಾ ಯೋಜನೆ ಮಾಡ್ಕೋಬೇಕಲ್ಲ ನಾವು, ಆ ಕ್ರಿಯಾ ಯೋಜನೆಗೂ ಕೂಡ ಮಗುವನ್ನು ಗುರುತಿಸ್ಬೋದು. ಹೇಗೆ ಅಂತಂದರೆ, 1ರಿಂದ 4 B ಬಂದಿರತಕ್ಕಂಥ ಮಕ್ಕಳನ್ನು FLN ಮಗು ಅಂತ ಹೇಳಿ, 5ರಿಂದ 10ರಲ್ಲಿ B ಬಂದಿರೋ ಮಕ್ಕಳನ್ನು ಈ ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೂ ಏನು ಸೇತುಬಂಧಕ್ಕೆ ಮಾಡಬೇಕಲ್ಲ ಅಂತಹ ಮಗು ಅಂಥೇಳಿ ಗುರುತಿಸ್ತಕ್ಕಂಥದ್ದು. ಇದಿಷ್ಟನ್ನು ನಾವು ಇಲ್ಲಿ ಈ ಒಂದು PDF ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ರತಿ 4ನೇ ತರಗತಿ ಕನ್ನಡ ಆಯಿತು, 4ನೇ ತರಗತಿ ಇಂಗ್ಲೀಷಲ್ಲಿ ನೋಡ್ರಿ, ಇಲ್ಲಿ ಒಟ್ಟು 10 ಕಲಿಕಾಫಲಗಳು ಇರೋದ್ರಿಂದ 10 ಪ್ರತಿ ಕಲಿಕಾಫಲಕ್ಕೆ ಒಂದೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಅದೇ ರೀತಿ 4ನೇ ತರಗತಿ ಗಣಿತ, 4ನೇ ತರಗತಿ ಗಣಿತದಲ್ಲಿ ಒಟ್ಟು 10 ಕಲಿಕಾಫಲಗಳಿದೆ. ಸೊ ಪ್ರತಿ ಒಂದು ಕಲಿಕಾಫಲಕ್ಕೂ ಕೂಡ ಒಂದೊಂದು ಪ್ರಶ್ನೆಗಳನ್ನು. ಅದೇ ರೀತಿ 4ನೇ ತರಗತಿ ಪರಿಸರ ಅಧ್ಯಯನಕ್ಕೆ ಒಟ್ಟು 8 ಕಲಿಕಾಫಲಗಳದವು. ಈ 8 ಕಲಿಕಾಫಲಗಳಲ್ಲಿ ನೋಡ್ರಿ, 2ನೇ ಕಲಿಕಾಫಲಕ್ಕೆ 2 ಪ್ರಶ್ನೆ, 8ನೇ ಕಲಿಕಾಫಲಕ್ಕೆ 2 ಪ್ರಶ್ನೆಗಳನ್ನು ಕೇಳತಕ್ಕಂತಹ ಅವಕಾಶವನ್ನು ನೀಡಿದ್ದಾರೆ. ಒಟ್ಟು 10 ಪ್ರಶ್ನೆಗಳು. ಅದೇ ರೀತಿ ಈಗ
ಎಲ್ಲವನ್ನ ಡಿಸ್ಕಸ್ ಮಾಡೋದು ಬೇಡ. ಈ ಪಿ ಡಿ ಎಫನ್ನು ನೋಡ್ಕೊಳ್ರಿ. ಪಿ ಡಿ ಎಫ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಈ ಪಿ ಡಿ ಎಫನ್ನು ಓಪನ್ ಮಾಡಿಕೊಂಡು ಬೇಕಿದ್ರೆ ಪ್ರಿಂಟ್ ತೊಗೊಳ್ರಿ, ಇಲ್ಲಾಂದರೆ ಮೊಬೈಲಲ್ಲೇ ಕೂಡ ನೀವು ಇದನ್ನು ನೋಡ್ತಾ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡ್ಬೋದು. ಸೊ ಒಟ್ಟು 5ನೇ ತರಗತಿಯ ಎಲ್ಲ 4 ವಿಷಯಗಳು, 6ನೇ ತರಗತಿಯ ನೆಕ್ಸ್ಟ್ ಇಲ್ಲಿ ಬಂದು 6ನೇ ತರಗತಿ. 6ನೇ ತರಗತಿಗೂ ಕೂಡ ಎಲ್ಲ 6 ವಿಷಯಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಹಿಂದಿ ಇಲ್ಲ, 5 ವಿಷಯಗಳು. ಅದೇ ರೀತಿ 7ನೇ ತರಗತಿಗೆ ಹಿಂದಿ ಕೂಡ ಸೇರಿಸಿದ್ದಾರೆ ನೋಡಿ ಇಲ್ಲಿಗ. ಹಿಂದಿಯನ್ನು ಕೂಡ ಸೇರಿಸಿದ್ದಾರೆ ಇಲ್ಲಿ 7ನೇ ತರಗತಿಗೆ. ಯಾಕಂದರೆ 6ನೇ ತರಗತಿಯಲ್ಲಿ ಹಿಂದಿಯನ್ನು ಕಲ್ತಿರೋದ್ರಿಂದ 7ನೇ ತರಗತಿಗೆ ಸೇತುಬಂಧದಲ್ಲಿ ಹಿಂದಿ ಕೂಡ ಇರುತ್ತೆ. ಅದೇ ರೀತಿ ಎಲ್ಲ ಉಳಿದ 6 ವಿಷಯಗಳು. ನೆಕ್ಸ್ಟ್ 8ನೇ ತರಗತಿಯ 6 ವಿಷಯಗಳು. 9ನೇ ತರಗತಿ ನೆಕ್ಸ್ಟ್ ಬಂದು 9ನೇ ತರಗತಿ, ಅದರ ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ. ನಂತರದಲ್ಲಿ ಕೊನೆಯದಾಗಿ 10ನೇ ತರಗತಿಯವರೆಗೂ ಕೂಡ, 4ರಿಂದ 10ನೇ ತರಗತಿಯವರೆಗೂ ಕೂಡ ಎಲ್ಲ ಅಪೇಕ್ಷಿತ ಕಲಿಕಾಫಲಗಳನ್ನು ನೀಡಲಾಗಿದೆ. ಸೊ ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ, 1ರಿಂದ 3ಕ್ಕೆ ಏನು ಮಾಡಬೇಕು? ಸೊ 1ರಿಂದ 3ಕ್ಕೆ ಎಲ್ಲೆಲ್ಲಿ ನಲಿಕಲಿ ಇದೆಯೋ ಅಲ್ಲೆಲ್ಲ 1ನೇ ಕ್ಲಾಸಿಗೆ ವಿದ್ಯಾ ಪ್ರವೇಶ, 2 ಮತ್ತು 3ನೇ ತರಗತಿಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಹೇಳಿ ಇವರು ಒಂದು ಸುತ್ತೋಲೆಯನ್ನು, ಸೇತುಬಂಧ ಯಾವ ರೀತಿ ನಡೆಸಬೇಕು ಅಂತಕ್ಕಂಥ ಸುತ್ತೋಲೆಯನ್ನು ನೀಡ್ತಾ ಇದ್ದಾರೆ. ಅದೇ ಥರ ಮಾಡಬೇಕು. ಕಲಿನಲ್ಲಿಯವರು ಕೂಡ ಸೇಮ್, ಕಲಿಯವರು ಹಾಗೆ ಕಲಿನಲ್ಲಿಯವರು ಕೂಡ ಇದೇ ರೀತಿ 1ನೇ ತರಗತಿ ವಿದ್ಯಾಪ್ರವೇಶ 30 ದಿನಗಳಿಗಿರುತ್ತೆ. 2 ಮತ್ತು 3ನೇ ತರಗತಿಯ ಸೇತುಬಂಧ 15 ದಿನಗಳಿಗಿರುತ್ತೆ. ಸಮಗ್ರ ಶಿಕ್ಷಣ ಕರ್ನಾಟಕದವರು ಹೊರಡಿಸುವ ಸುತ್ತೋಲೆಯಂತೆ ಸೇತುಬಂಧವನ್ನು ನಡೆಸಬೇಕು. ಇದಿಷ್ಟು FLN ಅಪೇಕ್ಷಿತ ಕಲಿಕಾಫಲಗಳು. ಇನ್ನು ಸೇತುಬಂಧದ ಒಂದು ಕಾರ್ಯಕ್ರಮ ಮುಗಿಯೋ ಹಂತದಲ್ಲಿ ಅಥವಾ ನಡೀತಕ್ಕಂಥ ಹಂತದಲ್ಲಿ ಇಲಾಖಾ ಅಧಿಕಾರಿಗಳು ಸಂದರ್ಶನ ಮಾಡಿರ್ತಾರೆ. ಸಂದರ್ಶನ ನಮೂನೆ ಹೇಗಿರುತ್ತೆ ಹಾಗೂ ಅದರಲ್ಲಿ ಏನೆಲ್ಲ ವಿಷಯಗಳಿರುತ್ತೆ ಅನ್ನೋದನ್ನು ನೋಡೋಣ. ಇದು ಸೇತುಬಂಧ ಉಪಕ್ರಮದ ಪರಿಶೀಲನಾ ವರದಿ ಅಂತ ಹೇಳಿ 26-27ಕ್ಕೆ ಸಪ್ರೇಟಾಗಿ ವಿಶೇಷವಾಗಿ ಎಲ್ಲವನ್ನು ಅಪ್ಡೇಟ್ ಮಾಡಿದೆ ಈ ವರ್ಷ ಇಲಾಖೆ. ತುಂಬ ಸುಲಭವಾಗಿರ್ತಕ್ಕಂಥ ಕೆಲಸಗಳನ್ನು ಆದಷ್ಟು ಶಿಕ್ಷಕರು ಮಕ್ಕಳೊಂದಿಗೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಸಾಧ್ಯವಾದಷ್ಟು ತೊಡಗಲಿ ಅಂತ ಪ್ರತಿಯೊಂದು ಅಂಶಗಳನ್ನು ತಾನೇ ತಯಾರು ಮಾಡಿ ನಮಗೆ ನೀಡ್ತಾ ಇರೋದ್ರಿಂದ ನಮ್ಮ ಕೆಲಸಗಳು ತುಂಬ ಸುಲಭವಾಗ್ತಾ ಇದೆ. ಹಾಗಾಗಿ ನಾವು DSCRT ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ, ಇಷ್ಟೆಲ್ಲ ಒಂದು ಇದು ಮಾಡ್ಕೊಂಡು ಬಂದಿರೋದ್ರಿಂದ. ಸೊ ಈಗ ಏನಪ್ಪ ಅಂತಂದರೆ, ಇಲ್ಲಿ ಅನುಪಾಲನಾ ವರದಿಯಲ್ಲಿ ಏನಿದೆ ಅಂತಂದರೆ, ಭೇಟಿ ನೀಡಿದಂತಹ ಅಧಿಕಾರಿಗಳ ಹೆಸರು, ಅವರ ಪದನಾಮ, ಭೇಟಿ ನೀಡಿದ ಶಾಲೆ ಹೆಸರು ಮತ್ತು ಡೈಸ್ ಕೋಡ್ ಇದೆ. ದಿನಾಂಕವನ್ನು ಕೂಡ ನಮೂದಿಸಲಿಕ್ಕೆ ಕಾಲಮ್ ಇದೆ. ಇನ್ನು ಪ್ರಾರಂಭೋತ್ಸವ ಆಚರಣೆಯನ್ನು ಯಾವ ದಿನಾಂಕದಂದು ಮಾಡಲಾಗಿದೆ ಹಾಗೂ ಹೇಗೆ ನೆರವೇರಿಸಲಿದೆ ಅನ್ನೋದನ್ನು ಕೂಡ ತೋರಿಸ್ಬೇಕು. ಅದರ ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆ ತರಗತಿ ವಾರ 1ರಿಂದ 10ಕ್ಕೆ, ದಾಖಲಾತಿ ಹಾಜರಾತಿ ಮತ್ತು CWSN ಮಕ್ಕಳು ಯಾವ ತರಗತಿಯಲ್ಲಿದ್ದಾರೋ ಅವರ ಸಂಖ್ಯೆ, SSLC ಇದ್ದರೆ ಹಿಂದಿನ ತರಗತಿ SSLCಯಲ್ಲಿರ್ತಕ್ಕಂಥ ಫಲಿತಾಂಶವನ್ನು ಕೂಡ ನಮೂದು ಮಾಡಬೇಕು. ಜೊತೆಲಿ ಶಿಕ್ಷಕರ ಹಾಜರಾತಿ, ಅವರು ಮಂಜೂರಾದ ಹುದ್ದೆಗಳು, ಹಾಜರಾದಂಥ ಹುದ್ದೆಗಳು, ರಜೆ ಪಡೆದವರು, ಗೈರು ಹಾಜರಿ, ಅತಿಥಿ ಶಿಕ್ಷಕರು ಎಷ್ಟು ಜನ ಇದ್ದಾರೆ, ನಿಯೋಜನೆ ಮೇಲೆ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಕೂಡ ನಮೂದಿಸಬೇಕು. ಮುಂದೆ ಬಂದಂತೆ ಇಲ್ಲಿ ಸೇತುಬಂಧ ಉಪಕ್ರಮದ ಸುತ್ತೋಲೆಯ ಮಾಹಿತಿ ಲಭ್ಯತೆ. ಸೊ ಇದನ್ನು ಮುಖ್ಯ ಗುರುಗಳು ಈ ಉಪಕ್ರಮದ ಸುತ್ತೋಲೆಯನ್ನು ತಯಾರು ಮಾಡಿ ಕೊಡಬೇಕಾಗಿದೆ. ಪರಿಷ್ಕೃತ ಸ್ಯಾಪ್ ಮತ್ತು ಮಾಹಿತಿ ದಾಖಲಿಸುವೆ. ಪರಿಷ್ಕೃತ ಸ್ಯಾಪ್ ಕೂಡ ಇದೆ, ಈಗ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಅದು ನಿಮ್ಮಲ್ಲಿ ಲಭ್ಯವಾಗಿದೆ ಅಲ್ವಾ, ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ದಾಖಲೆ ಮಾಡಿದ್ದೀರಾ ಇಲ್ವಾ ಅಂತಕ್ಕಂಥದ್ದನ್ನು ಕೂಡ ಅವರು ಪರಿಶೀಲಿಸ್ತಾರೆ. ಅದರ ಜೊತೆಗೆ FLN ಮತ್ತು ಅಪೇಕ್ಷಿತ ಕಲಿಕಾಫಲಗಳ ಮಾಹಿತಿ ನಮೂನೆ 3 ಈಗ ಅಷ್ಟೇ ನೋಡಿ ಬಂದ್ವಲ್ಲ, ಆ ಒಂದು ನಮೂನೆಗಳು. ಅದರ ಜೊತೆಗೆ ನೈದಾನಿಕ ಪರೀಕ್ಷೆ ಅಥವಾ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಇದಾವೆ ಇಲ್ವಾ, ಅಂದರೆ LOಗಳಿಗೆ ಸಂಬಂಧಿಸಿದಂತೆಯೇ ಇರಬೇಕು ಪ್ರಶ್ನೆ ಪತ್ರಿಕೆ. ಇದನ್ನು ಅತ್ಯಂತ ಹೆಚ್ಚು ಗಮನದಲ್ಲಿ ಇಟ್ಕೊಳ್ಬೇಕು. ಕೇವಲ ಪಠ್ಯದಲ್ಲಿರುವ ಹಿಂದಿನ ತರಗತಿಯ ಪಠ್ಯಪುಸ್ತಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿದ್ವಿ ಅಂತಕ್ಕಂಥದ್ದು ಇರೋ ಹಾಗಿಲ್ಲ. LOಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಇರಬೇಕು. ಅದರ ಜೊತೆಗೆ ಸ್ಯಾಪ್ನಲ್ಲಿ 4A 4Bನಲ್ಲಿ ಜೊತೆಗೆ ಸ್ಯಾಟ್ಸ್ನಲ್ಲೂ ಕೂಡ ದಾಖಲಾತಿ ಮಾಡಬೇಕು. ಇದೊಂದು ವಿಶೇಷ ಅಂತ ಹೇಳ್ಬೋದು ಈ ವರ್ಷದ್ದು. ಸೇತುಬಂಧನ ಸ್ಯಾಟ್ನಲ್ಲಿ ಮಾಡ್ತಕ್ಕಂಥದ್ದು.
ಪರಿಹಾರ ಬೋಧನೆ ಕ್ರಿಯಾ ಯೋಜನೆ 5A5Bನಲ್ಲಿ ಕ್ರಿಯಾ ಯೋಜನೆ ಬರೀಬೇಕು. ಬಿ ಶ್ರೇಣಿ ಮಕ್ಕಳಿಗೆ ಏನೇನೆಲ್ಲ ಪರಿಹಾರ ಕ್ರಮಗಳನ್ನು ಚಟುವಟಿಕೆಗಳನ್ನು ಮಾಡ್ಕೊಂಡಿದ್ದೀರಾ ಅಂತಕ್ಕಂಥದ್ದನ್ನು ಮಾಡಿದ್ದೀರಾ ಇಲ್ವ ಅನ್ನೋದನ್ನು ಕೂಡ ಪರಿಶೀಲಿಸ್ತಾರೆ. ಅವ್ರು ಯಾವ ಹಂತದಲ್ಲಿ ನಿಮ್ಮ ಶಾಲೆಗೆ ಭೇಟಿ ಕೊಡ್ತಾರೆ ಅನ್ನೋದು ಮುಖ್ಯ. ಪೂರ್ವ ಪರೀಕ್ಷೆ ಆದ ನಂತರ ಕೊಡ್ತಾ ಇದ್ದಾರೋ, ಅಥವಾ ಪೂರ್ವ ಪರೀಕ್ಷೆ ಆದ ಮೇಲೆ ಪರಿಹಾರ ಬೋಧನೆ ನಡಿಬೇಕಾದ್ರೆ ಬರ್ತಾರೋ, ಅಥವಾ ಸಾಫಲ್ಯ ಪರೀಕ್ಷೆನೂ ಮುಗಿದು ಸೇತುಬಂಧ ಉಪಕ್ರಮ ಪೂರ್ತಿ ಮುಗಿದ ನಂತರದಲ್ಲಿ ಬರ್ತಾ ಇದ್ದಾರೆ ಅಂದಾಗ ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರಿಸ್ಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. ಇನ್ನು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು, ಸಾಫಲ್ಯ ಪರೀಕ್ಷೆಯ ದಾಖಲೆಗಳು, ಅದ್ರ ಜೊತೆಯಲ್ಲಿ ಸಾಫಲ್ಯ ಪರೀಕ್ಷೆಯ ನಂತರ ಏನು ಸೆಪ್ಟೆಂಬರ್ಗೆ ಮತ್ತು ಒಂದು ಹಂತದಲ್ಲಿ ಕ್ರಿಯಾ ಯೋಜನೆ ಇರಬೇಕು, ಡಿಸೆಂಬರ್ ಹಂತಕ್ಕೆ ಒಂದು ಕ್ರಿಯಾ ಯೋಜನೆ ಇರಬೇಕು. ಇದು ಕೂಡ ನಮ್ಮಲ್ಲಿ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಅದರ ಜೊತೆಯಲ್ಲಿ ಎಷ್ಟು ಮಕ್ಕಳು ಸೇತುಬಂಧದಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ಬರ್ಕೊಂಡು ಹೋಗ್ತಾರೆ. ಪೂರ್ವ ಪರೀಕ್ಷೆಯಲ್ಲಿ ತರಗತಿವಾರು A B ಬಂದ ಮಕ್ಕಳು, ತರಗತಿವಾರು ಎಷ್ಟು ಮಕ್ಕಳಿಗೆ ಪೂರ್ವ ಪರೀಕ್ಷೆಯಲ್ಲಿ 1ನೇ ತರಗತಿಯಲ್ಲಿ A ಬಂದಿರುವ ಮಕ್ಕಳು ಮತ್ತು B ಬಂದಿರುವ ಮಕ್ಕಳು, ಅದೇ ರೀತಿ ಸಾಫಲ್ಯ ಪರೀಕ್ಷೆಯಲ್ಲಿ A ಬಂದಿರೋ ಮಕ್ಕಳು, B ಬಂದಿರೋ ಇದನ್ನು ಕೂಡ ನಾವು ಇಂಡಿವಿಜುವಲ್ ಆಗಿ ಮಾಡಿಕೊಂಡಾಗ ಅವರು ಅಧಿಕಾರಿಗಳು ತಮ್ಮ ಫಾರ್ಮೆಟ್ನಲ್ಲಿ ತುಂಬಿಕೊಳ್ಳೋಕ್ಕೆ ತುಂಬ ಸುಲಭವಾಗುತ್ತೆ. ಅದ್ರ ಜೊತೆಗೆ ಸೇತುಬಂಧ ಉಪಕ್ರಮ ಅನುಷ್ಠಾನ ಕುರಿತಂತೆ ಉತ್ತಮ ಅಂಶಗಳು, ಏನೆಲ್ಲ ಉತ್ತಮ ಅಂಶಗಳನ್ನು ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಮಾಡಿದ್ದೀವಿ, ಯಾವೆಲ್ಲ ವಿಶೇಷ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಪರಿಶೀಲಿಸ್ತಾರೆ. ಜೊತೆಯಲ್ಲಿ ನಮಗೇನಾದರೂ ಸಲಹೆಗಳಿದ್ದರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತಾರೆ. ಇದನ್ನು ಶಾಲಾ ಶಿಕ್ಷಕರು, ಮುಖ್ಯ ಶಿಕ್ಷಕರಿಗೆ ಕೂಡ ಮಾರ್ಗದರ್ಶನ ನೀಡುವ ಮೂಲಕ ಈ ರೀತಿ ಫಾರ್ಮೇಟನ್ನು, ಈ ಸೇತುಬಂಧ ಉಪಕ್ರಮದ ಪರಿಶೀಲನಾ ಒಂದು ಭೇಟಿ ವರದಿ ಏನಿರುತ್ತಲ್ಲ, ಇದು ಈ ಫಾರ್ಮೆಟಲ್ಲಿ ಇದೆ. ಇದಿಷ್ಟು ಸೇತುಬಂಧದ ಒಂದು ಅಧಿಕಾರಿಗಳು ಬಂದಾಗ ನಮಗೇನೆಲ್ಲ ಮಾಹಿತಿಯನ್ನು ಕೇಳ್ತಾರೆ ಅಂತಕ್ಕಂಥ ವಿಷಯ. ಇನ್ನು ಬಂದು ಸ್ಯಾಪ್ ಬಗ್ಗೆ ನೋಡೋಣ. ನೋಡಿ, ಈ ವರ್ಷ ಹೇಳಿದಂತೆ ಪರಿಷ್ಕೃತ ಸ್ಯಾಪ್ ರೆಡಿಯಾಗಿದೆ. ಹಿಂದೆ ತುಂಬ ವರ್ಷಗಳಿಂದ ಒಂದೇ ರೀತಿಯಾದಂಥ ಸ್ಯಾಪ್ ಫಾರ್ಮೆಟ್ಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ ಕೆಲವೊಂದು ಮಾಹಿತಿಗಳು ಹೊಸದಾಗಿ ಸೇರ್ಪಡೆ ಆಗ್ತಕ್ಕಂಥ ಕಾಲಮ್ಸ್ಗಳು ಬೇಕಾಗಿತ್ತು. ಕೆಲವೊಂದು ಮಾಹಿತಿಗಳನ್ನು ನಾವು ತುಂಬಕ್ಕೆ ಅಂದರೆ ಇರ್ತಾ ಇರಲಿಲ್ಲ ಅದು ಮಾಹಿತಿಗಳು ಕೂಡ. ಹಾಗಾಗಿ ಪರಿಷ್ಕೃತವಾಗಿ ಸ್ಯಾಪನ್ನು ತಯಾರಿ ಮಾಡಲಾಗಿದೆ DSCRT ಅವರು. ಸೊ ಅದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ನಮ್ಮ ಶಾಲೆಯ ಹೆಸರು, ಕ್ಲಸ್ಟರ್, ತಾಲೂಕು, ಜಿಲ್ಲೆ ಇರುತ್ತೆ 1ನೇ ಪೇಜಲ್ಲಿ. 2ನೇ ಪೇಜಲ್ಲಿ ಬಂದು ಮುಖ್ಯ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸೇತುಬಂಧ ಉಪಕ್ರಮವನ್ನು ಅನುಷ್ಠಾನ ಮಾಡಿ ಅದರಂತೆ ದಾಖಲಿಸಲು ಮುಖ್ಯ ಶಿಕ್ಷಕರಿಗೆ ಅದನ್ನು ದೃಢೀಕರಣವನ್ನು ಮಾಡಿಕೊಳ್ಬೇಕು. ಇಲ್ಲಿ ಏನೇನು ನಮೂನೆ ಇದೆ ಪರಿವಿಡಿ ಕೂಡ ಕೊಟ್ಟಿದ್ದಾರೆ ಪುಟ ಸಂಖ್ಯೆಗಳಲ್ಲಿ. ಅಂದರೆ ನಾವಿಲ್ಲಿ ತುಂಬ್ತಾ ಬರಬೇಕು ಎಷ್ಟನೇ ಪುಟದಲ್ಲಿ ಇದೆ ನಮ್ಮ ಮಾಹಿತಿ ಅಂತ. ಯಾಕೆಂದರೆ ಇಲ್ಲಿ ಕೆಲವೊಂದು ಮಾಹಿತಿಗಳು ಸಾಕಷ್ಟು ಪುಟಗಳು ಬೇಕಾಗುತ್ತೆ. ಯಾವುದು 4A 4B 5A 5B ಏನಿದೆ ಅಲ್ಲ, ಅದು ಸಾಕಷ್ಟು ಪುಟಗಳು ಬೇಕು. ಹಾಗಾಗಿ ಪುಟ ಸಂಖ್ಯೆಯನ್ನು ಕೂಡ ಕಾಲಮನ್ನು ಇಲ್ಲಿ ತೋರಿಸಿದ್ದಾರೆ. ಇದು ಅನುಬಂಧ ಆಯಿತು. ಇನ್ನು ಮೊದಲನೇ ಒಂದು ನಮೂನೆ ಬಂದು ನಮೂನೆ 1 ಶಾಲಾ ಸಾಮಾನ್ಯ ಮಾಹಿತಿ. ನಮ್ಮ ಶಾಲೆಗೆ ಸಂಬಂಧಪಟ್ಟಂತೆಯೇ ಶಾಲಾ ಒಂದು ಮಾಹಿತಿಯನ್ನು ಇಲ್ಲಿ ನೀಡಬೇಕು. ಕೊಠಡಿಗಳ ಸಂಖ್ಯೆ, ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಇದೇ ಇಲ್ವಾ, ಇದ್ದರೆ ಎಷ್ಟು ಸಂಖ್ಯೆಗಳಲ್ಲಿದೆ ಅಂತಕ್ಕಂಥದ್ದು ಇಲ್ಲಿ, ಮತ್ತು ಇಲ್ಲಿ ಸೌಲಭ್ಯಗಳು ಇದೆಯಾ ಇಲ್ವಾ ಅನ್ನೋದನ್ನು ತುಂಬಿಸ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ನಮೂನೆ 1A ಅಂತ ಹೇಳಿದ್ದು ವಿದ್ಯಾರ್ಥಿಗಳ ದಾಖಲಾತಿ ವಿವರ. ಪ್ರತಿಯೊಂದು ತರಗತಿಗೂ ಇಲ್ಲಿ ಏನಾಗಿದೆ ಅಂದರೆ ಜಾತಿವಾರು ಪರಿಶಿಷ್ಟ ಪಂಗಡ ಜಾತಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ, ಮುಸ್ಲಿಮು, ಬೌದ್ಧ, ಜೈನ, ಕ್ರೈಸ್ತ, ಸಾಮಾನ್ಯ, ಇತರೆ ಒಟ್ಟು ಅನ್ನೋ ರೀತಿಲಿ ಜಾತಿವಾರು, ತರಗತಿವಾರು ದಾಖಲಾತಿ ವಿವರವನ್ನು ಕೂಡ ನಾವು ಬರೀಬೇಕು. ಇದರಲ್ಲಿ ಸ್ಯಾಪ್ನಲ್ಲಿ ಬರೀಬೇಕು. ಸೊ ಇದನ್ನು ಯಾವ ಒಂದು ದಿನಾಂಕಕ್ಕೆ ಕೊನೆಗೊಳಿಸ್ಬೇಕು ಅನ್ನೋ ಮಾಹಿತಿ ಇಲ್ಲ. ನೆಕ್ಸ್ಟ್ ಬಂದು ನಮೂನೆ 2, ಇಲ್ಲಿ ಶಿಕ್ಷಕರ ಮಾಹಿತಿ. ನಮ್ಮ ಶಾಲೆಯಲ್ಲಿರುವ ಶಿಕ್ಷಕರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ನಮೂನೆ 2ರಲ್ಲಿ ನಾವು ತುಂಬಬೇಕು. ಇನ್ನು ನಮೂನೆ 2A ಒಂದು ಶಿಕ್ಷಕರ ಆಧಾರ್ ಸಂಖ್ಯೆ, KJD ಸಂಖ್ಯೆ, ಪಾರ್ ಸಂಖ್ಯೆ, ಪ್ಯಾನ್ ಸಂಖ್ಯೆ, ಬ್ಯಾಂಕ್ ಖಾತೆ ಸಂಖ್ಯೆ, IFSC ಕೋಡು, ದೂರವಾಣಿ ಸಂಖ್ಯೆ, ಇದೆಲ್ಲ ಮಾಹಿತಿಯನ್ನು ನಮೂನೆ 2ರಲ್ಲಿ ಶಿಕ್ಷಕರ ಇನ್ನು ಮುಂದಿನ ಮಾಹಿತಿಯನ್ನು ಇದರಲ್ಲಿ ಕೊಡಬೇಕು. ಇನ್ನು ನಮೂನೆ 2B ಯಾವ ಯಾವ ತರಬೇತಿಗಳನ್ನು ತಗೊಂಡಿದೆ ನೋಡಿ. ಈಗ ಇತ್ತೀಚೆಗೆ ನಡೀತಕ್ಕಂತಹ ತರಬೇತಿಗಳ ಹೆಸರೇ ಇದರಲ್ಲಿದೆ. ವಿಷಯ ಸಂಪಾದೀಕರಣ, EMTTP, ELEC, ಇಂಗ್ಲೀಷು, ಮೌಲ್ಯ ಶಿಕ್ಷಣ, ಮೌಲ್ಯಾಂಕನ, LBA ತರಬೇತಿ, ಟ್ಯಾಲ್ಪ್ ಅಥವಾ ICT, ಪೋಕ್ಸೋ, ಪ್ರಶಸ್ತ ಆ್ಯಪು, OSC, ಕ್ರಿಯಾ ಸಂಶೋಧನೆ, ಟಾಫಿ ಅಂದರೆ ತಂಬಾಕು ಮುಕ್ತ ಇದರದ ಬಗ್ಗೆ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕಂತಕ್ಕಂಥ ತರಬೇತಿ. ಆಮೇಲೆ
ಕರಿಯರ್ ಗೈಡೆನ್ಸು, ದೈಹಿಕ ಶಿಕ್ಷೆ ನಿಷೇಧ ತರಬೇತಿ. ನೋಡಿ, ಹೊಸ ಹೊಸ ತರಬೇತಿಗಳು ನಮಗೆ ಮುಂದಿನ ದಿನಗಳಲ್ಲಿ ಬಂದರೂ ಬರ್ಬೋದು. ಈಗಾಗಲೇ ನಡೆದಿರ್ತಕ್ಕಂಥ ತರಬೇತಿಗಳನ್ನು ನಾವು ಪಡ್ಕೊಂಡಿದ್ರೆ ನಮ್ಮ ಹೆಸರು ಮತ್ತು ಆ ತರಬೇತಿಯ ಮುಂದೆ ಟಿಕ್ ಮಾರ್ಕನ್ನು ಇಲ್ಲಿ ನಮೂದಿಸಬೇಕು. ಇನ್ನು ನಮೂನೆ 3ರಲ್ಲಿ ತರಗತಿವಾರು ವಿಷಯವಾರು ಸೇತುಬಂಧ ಉಪಕ್ರಮದ ಫಲಗಳ ಪಟ್ಟಿ ಅಂತ ಇದೆ. ಹಿಂದೆ ನೋಡ್ಬಿಡ್ತೀವಲ್ಲ ಪಟ್ಟಿಯನ್ನು, ಈ ಪೇಜ್ ಜೊತೆಗೆ ಅದನ್ನು ಅಟ್ಯಾಚ್ ಮಾಡಬೇಕು. ಈಗಾಗಲೇ ಹೇಳಿದ್ದಾರೆ, DSCRT ವತಿಯಿಂದ ನೀಡಿರುವ 1ರಿಂದ 10ನೇ ತರಗತಿಯವರೆಗೆ ತರಗತಿವಾರು ವಿಷಯವಾರು ಕಲಿಕಾ ಫಲಗಳನ್ನು ಲಗತ್ತಿಸುವುದು ಅಂತ ಹೇಳಿ. ಸೊ ನಮೂನೆ 4A ಇಲ್ಲಿ ನೈದಾನಿಕ ಪರೀಕ್ಷೆ, ಪೂರ್ವ ಪರೀಕ್ಷೆ ಅಥವಾ ಸಾಫಲ್ಯ ಪರೀಕ್ಷೆ ಶ್ರೇಣಿ 2ರಿಂದ 5ನೇ ತರಗತಿ. 4A ಅಂದರೆ ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೊಬಿಡ್ರಿ. 4A ಅಂತಂದರೆ 2ರಿಂದ 5ನೇ ತರಗತಿ. ಇನ್ನು 4B ಅಂತಂದರೆ 6ರಿಂದ 10ನೇ ತರಗತಿ. 6ರಿಂದ 10ನೇ ತರಗತಿ. ಸರಿ, ಈ ನಮೂನೆ 4A ಏನೆಲ್ಲ ಮಾಹಿತಿಯನ್ನು ತುಂಬಬೇಕು ಅಂತಂದರೆ, ವಿದ್ಯಾರ್ಥಿ ಹೆಸರು, ಕಲಿಕಾ ಫಲಗಳ ಸಂಖ್ಯೆ ಆಲ್ರೆಡಿ ಇದೆ. ಪ್ರಥಮ ಭಾಷೆಯಲ್ಲಿ ಪೂರ್ವ ಪರೀಕ್ಷೆಯಲ್ಲಿ ಗಳಿಸಿದ ಶ್ರೇಣಿ, ಸಾಫಲ್ಯ ಪರೀಕ್ಷೆಯಲ್ಲಿ ಗಳಿಸಿದ ಶ್ರೇಣಿ, ದ್ವಿತೀಯ ಭಾಷೆ, ಗಣಿತ ಮತ್ತು ಪರಿಸರ. ನೋಡಿ, ಇಲ್ಲಿ 2ರಿಂದ 5ನೇ ತರಗತಿಗೆ 4 ಸಬ್ಜೆಕ್ಟ್ ಇರೋದ್ರಿಂದ 4 ಕಾಲಮ್ಸ್ಗಳನ್ನು ಹಾಕಿ ಇಲ್ಲಿ ತುಂಬ ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ 6ರಿಂದ 10ಕ್ಕೆ ಏನಾಗಿದೆ ಅಂತಂದರೆ 6 ಪರೀಕ್ಷಾ ವಿಷಯಗಳು ಇರೋದ್ರಿಂದ ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ 6 ಒಂದು ವಿಷಯಗಳಿರೋದ್ರಿಂದ ಇಲ್ಲಿಗೆ ಅದಕ್ಕೆ ಅನುಕೂಲ ಆಗ್ತಕ್ಕಂತಹ ಒಂದು ಕಾಲಮ್ಗಳನ್ನೇ ಮಾಡಿದ್ದಾರೆ. ಒಂದು ಪೇಜಲ್ಲಿ 2 ವಿದ್ಯಾರ್ಥಿಗಳಿಗೆ ಇಲ್ಲಿ ಶ್ರೇಣಿಯನ್ನು ನಾವು ನಮೂದಿಸಬಹುದು. ಇನ್ನು 5A ಬಂದು ನೋಡಿ, 4A 2ರಿಂದ 5ನೇ ತರಗತಿ ಪೂರ್ವ ಸಾಫಲ್ಯ ಪರೀಕ್ಷೆಯ ಶ್ರೇಣಿ. 4B 6ರಿಂದ 10 ಪೂರ್ವ ಸಾಫಲ್ಯ ಪರೀಕ್ಷೆಯ ಶ್ರೇಣಿ. ಇನ್ನು 5A ಏನು? ಪರಿಹಾರ ಬೋಧನೆಗೆ ಒಳಪಟ್ಟ B ಶ್ರೇಣಿಯ ಮಕ್ಕಳ ವಿವರ ಮತ್ತು ಕ್ರಿಯಾ ಯೋಜನೆ. 5A ಇದು 2ರಿಂದ 5ನೇ ತರಗತಿ ಕ್ರಿಯಾ ಯೋಜನೆ. ಇದು ಇಲ್ಲಿ ಕ್ರಿಯಾ ಯೋಜನೆಯಲ್ಲಿ ಏನು ಮಾಡಬೇಕು? ಅಪೇಕ್ಷಿತ ಕಲಿಕಾ ಫಲಗಳ ಸಂಖ್ಯೆ ಇದೆ, ವಿದ್ಯಾರ್ಥಿ ಹೆಸರಿದೆ, ಕಲಿಕಾ ಫಲ ಸಾಧಿಸಲು ನಿರ್ವಹಿಸಲಾಗಿರುವ ಚಟುವಟಿಕೆ ನಿರ್ವಹಿಸಲಾಗಿದೆಯೇ, ಕಾಲಮಿತಿ 1 ಸೆಪ್ಟೆಂಬರ್ ಹಂತದಲ್ಲಿ, ಕಾಲಮಿತಿ 2 ಡಿಸೆಂಬರ್ ಹಂತದಲ್ಲಿ, ಕಲಿಕಾ ಫಲ ಸಾಧಿಸಿದ ತಿಂಗಳು. ಅಂದರೆ ಒಂದು ಮಗುವಿನ ಹೆಸರು, ಆ ಮಗು ಯಾವ ಕಲಿಕಾ ಫಲದಲ್ಲಿ B ಬಂದಿತ್ತೋ ಅಲ್ಲಿ ತುಂಬ್ಕೊಳ್ತಾ ಹೋಗಬೇಕು. ಅಲ್ಲಿ ಯಾವ ಚಟುವಟಿಕೆಯನ್ನು ಮಾಡ್ಕೊಂಡಿದ್ದೀರಿ, ಚಟುವಟಿಕೆ ಬ್ಯಾಂಕ್ ಇರಬೇಕು. ಆ ಚಟುವಟಿಕೆ ಬ್ಯಾಂಕಲ್ಲಿ ಅಂದರೆ ಒಂದು ಕಲಿಕಾ ಫಲಕ್ಕೆ ನೋಡಿ, ಇಲ್ಲಿ ಒಂದು ಕಲಿಕಾ ಫಲ ಇದೆ, ಆ ಕಲಿಕಾ ಫಲಕ್ಕೆ 2 ಚಟುವಟಿಕೆನೋ 3, 4, 5 ಎಷ್ಟು ನಮಗೆ ಚಟುವಟಿಕೆಗಳನ್ನು ತಯಾರು ಮಾಡೋಕ್ಕಾಗ್ತದೋ ಅಷ್ಟು ಚಟುವಟಿಕೆಗಳನ್ನು ಮಾಡ್ಕೋಬೇಕು. ಮಾಡಿಕೊಂಡು ಇಲ್ಲಿ ಅಷ್ಟು ಚಟುವಟಿಕೆಯ ಸಂಖ್ಯೆಯನ್ನು ನಮೂದಿಸಬೇಕು. ಮಗು ಯಾವ ಒಂದು ಹಂತದಲ್ಲಿ ಈ ಕಲಿಕಾ ಫಲನ ಸಾಧಿಸಿದೆ ಅನ್ನೋದನ್ನು ನಾವಿಲ್ಲಿ ಗುರುತಿಸ್ಬೇಕು. ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತುಂಬಬೇಕಾಗುತ್ತೆ. ಪ್ರಥಮ, ದ್ವಿತೀಯ, ಗಣಿತ, ಪರಿಸರ ಅಧ್ಯಯನ. ಅದೇ ರೀತಿ 5B ಬಂದು ಸೇಮ್, ಪರಿಹಾರ ಬೋಧನೆಗೆ ಒಳಪಟ್ಟ B ಶ್ರೇಣಿಯ ಮಕ್ಕಳ ವಿವರ, ಕ್ರಿಯಾ ಯೋಜನೆ, 6ರಿಂದ 10ನೇ ತರಗತಿ ಸೇಮ್ ಮಾಹಿತಿ. ಇನ್ನು ನಮೂನೆ 6 ಪಠ್ಯ ಸಹಪಠ್ಯ ಚಟುವಟಿಕೆಗಳ ಯೋಜನೆ. ಅಂದರೆ ನಮ್ಮಲ್ಲಿ ಹಲವಾರು ಪಠ್ಯ ಸಹಪಠ್ಯ ಚಟುವಟಿಕೆಗಳು ನಡೀತಾನೆ ಇರ್ತವೆ. ಸೊ ಆ ಎಲ್ಲ ಪಠ್ಯ ಚಟುವಟಿಕೆಗಳ ಬಗ್ಗೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಯಾವ್ಯಾವ ಸಹಪಠ್ಯ ಚಟುವಟಿಕೆಗಳು ಅಂತ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಈ ಕಾಲಮಲ್ಲಿ ತುಂಬಬೇಕು. ಆ ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ನಿರ್ವಹಿಸ್ತೀರಿ, ಕಾಲಮಿತಿ ಎಷ್ಟು ಬೇಕು, ಯಾವ ದಿನಾಂಕಕ್ಕೆ ಅದು ಮುಗಿದಿದೆ, ಇದರ ಜವಾಬ್ದಾರರು ಯಾರು, ಇನ್ನೂ ಹೆಚ್ಚಿನ ಏನಾದರೂ ವಿಷಯ ಇದ್ದರೆ ಶಾಲಾ ಕಾಲಮಲ್ಲಿ ತುಂಬತಕ್ಕಂಥದ್ದು. ಇಷ್ಟು SAP ಸ್ಕೂಲ್ ಅಡ್ಮಿನಿಸ್ಟ್ರೇಟಿವ್ ಪ್ಲ್ಯಾನ್, ಶಾಲಾ ಶೈಕ್ಷಣಿಕ ಮಾಹಿತಿ ಅಂತಕ್ಕಂಥದ್ದನ್ನು 14 ಪುಟಗಳಲ್ಲಿದೆ. ಸೊ ಇದು ಬರೀ 14 ಪುಟಗಳಿಗೆ ಮುಗಿದು ಹೋಗಲ್ಲ, ಯಾಕಂದರೆ 4A 4B 5A 5Bಗೆ ತುಂಬ ಒಂದು ಪೇಜಸ್ ಬೇಕಾಗಿರೋದ್ರಿಂದ ಅಲ್ಲಿ ಆಲ್ರೆಡಿ ಪರಿವಿಡಿನಲ್ಲೂ ಕೂಡ ಪುಟ ಸಂಖ್ಯೆಗಳು ಕೂಡ ಇದೆ. ಸೊ ಇದಿಷ್ಟು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ. ಅದು ನೋಡಿ, ಒಂದು ವಿಡಿಯೋದಲ್ಲಿ ನಾವು ಏನೆಲ್ಲ ನೋಡಿದ್ವಿ ಅಂತಂದರೆ, ಮೊದಲನೇದಾಗಿ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳು ಎಷ್ಟಿದ್ದವು, ನೆಕ್ಸ್ಟ್ ಸೇತುಬಂಧ ಅಧಿಕಾರಿಗಳು ಭೇಟಿ ನೀಡಿದ ಒಂದು ನಮೂನೆ, ಅದರ ಜೊತೆಗೆ SAP ಅನ್ನು. ಸೊ ಎಷ್ಟೆಲ್ಲ ಅಂಶಗಳು ಕೇವಲ ಒಂದೇ ವಿಡಿಯೋದಲ್ಲಿ ಇವತ್ತು ನಾವು ನೋಡಿದ್ದೀವಿ.
ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ. ಯಾರಿಗಾದ್ರೂ ಅನುಕೂಲ ಇರ್ತಕ್ಕಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.